ನಟ ದರ್ಶನ್ಗೆ ಕಾಡಿ ಬೇಡಿದ್ರು ಮನೆಯೂಟ ಸಿಗೋ ಹಾಗೆ ಕಾಣ್ತಿಲ್ಲ. ಇವತ್ತಾದ್ರೂ ಅನ್ನಭಾಗ್ಯ ಸಿಗುತ್ತಾ ಅಂತ ಕಾಯ್ತಿದ್ದವರಿಗೆ ಮತ್ತದೇ ನಿರಾಸೆಯಾಗಿದೆ. ಇನ್ನು 10 ದಿನ ಪರಪ್ಪನ ಅಗ್ರಹಾರದ ಜೈಲೂಟವೇ ಫಿಕ್ಸ್ ಆಗಿದೆ. ಜೈಲು ಹಕ್ಕಿ ದರ್ಶನ್ಗೆ ಸದ್ಯಕ್ಕಿಲ್ಲ ಮನೆಯೂಟ. ಇನ್ನು 10 ದಿನ ಪರಪ್ಪನ ಅಗ್ರಹಾರದ ಊಟವೇ ಫಿಕ್ಸ್. ಕಳೆದ 26 ದಿನಗಳಿಂದ ಜೈಲಿನಲ್ಲಿರೋ ದರ್ಶನ್ಗೆ ಮನೆಯೂಟ, ಹಾಸಿಗೆ ಹಾಗೂ ಪುಸ್ತಕ ಕನವರಿಕೆಯಾಗಿದೆ. ಮನೆಯೂಟ ಬೇಕು ಅಂತ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಅವರಿದ್ದ ಪೀಠ ಕೈಗೆತ್ತಿಕೊಂಡಿತ್ತು. ದರ್ಶನ್ ಪರ ಫಣೀಂದ್ರ ವಾದ ಮಂಡಿಸಿದ್ರೆ, ಸರ್ಕಾರದ ಪರ ವಿಶೇಷ ಪ್ರಾಸಿಕ್ಯೂಟರ್ ಪಿ. ಪ್ರಸನ್ನಕುಮಾರ್ ಹಾಗೂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ವಿ.ಜಿ. ಭಾನುಪ್ರಕಾಶ್ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಮ್ಯಾಜಿಸ್ಟ್ರೇಟ್ ಅಂಗಳಕ್ಕೆ ಹಾಕಿ ವಿಚಾರಣೆಯನ್ನ ಜುಲೈ 29ಕ್ಕೆ ಮುಂದೂಡಿತು. ಇನ್ನು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ಕೊಡಬಾರದು. ಕರ್ನಾಟಕ ಬಂದಿಖಾನೆ ನಿಯಮ 30, 31, 32ರ ಪ್ರಕಾರ ಊಟ, ಪುಸ್ತಕ, ಹಾಸಿಗೆ ಒದಗಿಸಬಹುದು. ಕೊಲೆ ಆರೋಪಿಗೂ ಜೈಲಿನಲ್ಲಿ ಸೌಲಭ್ಯ ಕಲ್ಪಿಸಬಹುದಾಗಿದೆ. ಮುಂಬೈನಲ್ಲಿ ಅಸ್ಕರ್ ಯೂಸಫ್ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಗೆ ಊಟ, ಬಟ್ಟೆ, ಹಾಸಿಗೆ, ಬಟ್ಟೆ ಕೊಡುವಂತೆ ಕೋರ್ಟ್ ಆದೇಶಿಸಿತ್ತು. ಕೆಲ ಸಮಯ ಎಂದು ಗುರುತಿಸಿ ಅವಕಾಶ ನೀಡಬಹುದು. ಈ ಕೇಸ್ನಲ್ಲಿ ಮಧ್ಯಂತರ ಆದೇಶ ಕೊಡಲು ಸಾಧ್ಯವಿಲ್ಲ. ಕೈದಿಗಿರುವ ಎಲ್ಲ ಮೂಲಭೂತ ಹಕ್ಕುಗಳು ದರ್ಶನ್ಗಿವೆ. ನಿಯಮ 30ರಲ್ಲಿ ಮನೆ ಊಟ ಪಡೆಯಲು ಕೈದಿಗೆ ಅವಕಾಶವಿದೆ. ನಿಯಂತ್ರಣಕ್ಕೊಳಪಟ್ಟು ಸವಲತ್ತು ನೀಡಬಹುದು. ವಿಚಾರಣಾಧೀನ ಕೈದಿಗಳ ಬಗ್ಗೆ ಸುದೀರ್ಘ ವಾದ ಕೇಳಬೇಕಿದೆ. ಈ ಸಮಯದಲ್ಲಿ ಊಟ, ಹಾಸಿಗೆ, ಪುಸ್ತಕ ನೀಡುವ ಬಗ್ಗೆ ಆದೇಶಿಸಲು ಸಾಧ್ಯವಿಲ್ಲ. ನಟ ದರ್ಶನ್ ಜುಲೈ 10ರಂದು ಜೈಲಿನ ಊಟ ಮಾಡಿದ್ದಾರೆ. ಆದರೆ 11ಕ್ಕೆ ಅವರ ಹೇಳಿಕೆ ಬದಲಾಯಿಸಿ ಮನೆ ಊಟ ಬೇಕು ಅಂದಿದ್ದಾರೆ. ನೀವು ನಿಯಮ 30ರಡಿ ಕೈದಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಹೇಳುತ್ತಿದ್ದೀರಿ. ಹೀಗೆ ಆದೇಶ ನೀಡಿದ್ರೆ ಅದು ಎಲ್ಲಾ ಕೈದಿಗಳ ಹಕ್ಕಾಗಿ ಬಿಡುತ್ತದೆ. ಸಂಪೂರ್ಣ ವಾದ ಮಂಡನೆ ಆಲಿಸಿದ ನಂತರವೇ ತೀರ್ಮಾನಿಸಬೇಕಾಗುತ್ತದೆ. ಹೀಗಾಗಿ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸಿ. ನಾಳೆಯೇ ಅರ್ಜಿ ಸಲ್ಲಿಸಿ. ಜುಲೈ 27ರೊಳಗೆ ಅರ್ಜಿ ಬಗ್ಗೆ ತೀರ್ಮಾನಿಸಲು ಕೋರ್ಟ್ಗೆ ಸೂಚಿಸುತ್ತೇನೆ. ಹೀಗೆ ವಾದ ಪ್ರತಿವಾದ ಕೇಳಿದ ಬಳಿಕ ನ್ಯಾಯಪೀಠ ವಿಚಾರಣೆಯನ್ನ ಜುಲೈ 29ಕ್ಕೆ ಮುಂದೂಡಿದೆ. ಹೀಗಾಗಿ ಪ್ರಕರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂಗಳ ತಲುಪಿದೆ. ಹತ್ಯೆ ಬಳಿಕ ದರ್ಶನ್ಗೆ ಹಣ ನೀಡಿದ್ದ ಮಿಲನ ಪ್ರಕಾಶ್, ಶವ ಸಾಗಿಸಿದ ವಾಹನ ತೊಳೆದವರು ಈಗ ಸಾಕ್ಷ್ಯ. ಒಂದು ಕಡೆ ದರ್ಶನ್ ಮನೆಯೂಟದ ಆಸೆ ಈಡೇರಿಲ್ಲ. ಇತ್ತ ಪ್ರಕರಣದಲ್ಲಿ ದಿನೇ ದಿನೇ ಸಾಕ್ಷ್ಯಗಳು ಆರೋಪಿಗಳ ಕುಣಿಕೆ ಬಿಗಿಯಾಗಿಸುತ್ತಿದೆ. ಡೆವಿಲ್ ನಿರ್ದೇಶಕ ಮಿಲನ ಪ್ರಕಾಶ್ ಬಳಿಯೂ ದರ್ಶನ್ ಹಣ ಪಡೆದಿರೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಈ ಸಂಬಂಧ ಒಟ್ಟು 83.65 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೊಲೆ ಬಳಿಕ ಸ್ಕಾರ್ಪಿಯೋ ವಾಹನದಲ್ಲಿ ಶವ ಸಾಗಿಸಲಾಗಿತ್ತು. ಬಳಿಕ ವಾಹನವನ್ನ ಆರೋಪಿಗಳು ವಾಟರ್ ಸರ್ವಿಸ್ ಮಾಡಿಸಿದ್ರು. ಹೀಗಾಗಿ ಪೊಲೀಸರು ಆ ವಾಹನ ತೊಳೆದಿದ್ದ 2 ಹುಡುಗರನ್ನ ಸಾಕ್ಷ್ಯಗಳಾಗಿ ಪರಿಗಣಿಸಿ ಹೇಳಿಕೆ ಪಡೆದಿದ್ದಾರೆ. ಕಾರಿನಲ್ಲಿದ್ದ ರಕ್ತದ ಕಲೆಗಳ ಬಗ್ಗೆ ಸಾಕ್ಷ್ಯ ನುಡಿದಿದ್ದಾರೆ. ಇತ್ತ ಜೈಲಿನಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರೋ ದರ್ಶನ್ ಭೇಟಿಗೆ ನಿತ್ಯವೂ ಒಬ್ಬರಲ್ಲ ಒಬ್ಬರು ಬರ್ತಿದ್ದಾರೆ. ಹೀಗೆ ಇಂದು ಕೂಡ ಕಾಟೇರ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜೈಲಿಗೆ ಆಗಮಿಸಿ ಭೇಟಿಯಾದರು. ಇನ್ನು ಇದೇ ವೇಳೆ ತಮ್ಮ ಮದುವೆಗೆ ದರ್ಶನ್ ಅವರನ್ನ ತರುಣ್ ಸುಧೀರ್ ಆಹ್ವಾನಿಸಿದ್ರಂತೆ. ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯ. ಅದು ನಮ್ಮ ಮನಸ್ಸಲ್ಲಿ ಹೋರಾಡಿತ್ತು. ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡಬೇಕು, ಏನಿದೆ ನಾನು ಬರ್ತೀನಿ, ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತ ಪ್ರೇ ಮಾಡ್ತೀವಿ. ಇನ್ನು ಮತ್ತೊಂದೆಡೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಅವರನ್ನ ಅವರ ಅಜ್ಜಿ ಶೋಭಾ ಅವರ ಮಗಳು ಭೇಟಿಯಾಗಿದ್ದಾರೆ. ಒಟ್ಟಾರೆ ಡಿ ಗ್ಯಾಂಗ್ಗೆ ದಿನೇ ದಿನೇ ಜೈಲು ದಿನಗಳು ನರಕವಾಗಿ ಪರಿಗಣಿಸುತ್ತಿವೆ. ಈ ತಿಂಗಳಾಂತ್ಯಕ್ಕಾದ್ರೂ ಮನೆಯೂಟ ಸಿಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.